फोन है इधर, फोन है इधर, फोन फोन आया पापा। हाँ ಕಿರಣ್ ಎಂದು ಒಂದು ಗೂಡಂಗಡಿ ಹೊರಗಡೆ ಅಲ್ಲಿ ಸ್ಮಶಾನದಲ್ಲಿ ಅಲ್ಲಿ ಕೂತ್ಕೊಂಡಿದ್ಲು. ಕರೆಯುವಾಗ ಸುಲಭದಲ್ಲಿ ಬಂದಿದ್ಲು ನನ್ನ ಒಟ್ಟಿಗೆ. ಚಿಕ್ಕ ಪ್ರಾಯ 21 ಇಯರ್ಸ್ ಅಷ್ಟೇ. ದೇವರ ಇಚ್ಛೆ ಎಂತ ಗೊತ್ತಿಲ್ಲ. ಹಾಗೆ ಇವತ್ತು ಸಂತೋಷವಾಗಿ ನಾವು ತಂದೆಯ ಕೈಗೆ ನಾವು ಕೊಡ್ತೇವೆ ಅವರ ಮಗಳು. ನೀನು ಏಕೆ ಮನೆಯಿಂದ ಹೀಗೆ ಬಂದಿ ಅಂತ ಹೇಳುವಾಗ ಹೆಚ್ಚಿನ ವಿಚಾರವನ್ನು ಅವಳಿಗೆ ತಿಳಿಸ್ಲಿಕ್ಕೆ ಆಗದಿದ್ದರೂ ತನ್ನ ತಂದೆಯ ಬಗ್ಗೆ ಹೇಳಿದ್ಲು ಮತ್ತು ತನ್ನ ತಂದೆಯ ಒಂದು ಫೋನ್ ನಂಬರನ್ನು ನಿಧಾನವಾಗಿ ಅವಳು ಕೊಟ್ಟಳು. ಜಾರ್ಖಂಡಿನ ಧನಾಬಾದ್ ಅಂತ ಹೇಳುವಂಥ ಒಂದು ಹಳ್ಳಿ ಪ್ರದೇಶದಲ್ಲಿ ಇದ್ದಂಥ ಈ ಕುಟುಂಬವು अभी हमारी बेटी में मैंगलोर में मिला है. बहुत अच्छा लग रहा और बहुत अच्छा संस्था है यहाँ कि हमारे बेटी को बहुत अच्छी तरह से रखा. इससे मैं क्या ज़्यादा बोलूँ. ನವೆಂಬರ್ 27ಗೆ ಒಂದು ಕಾಲ್ ಬಂತು. ಒಂದು ಜನ ರೋಡಲ್ಲಿ ಇದ್ದಾರೆ ಎಂದು ಹುಡುಕಿ ಹೋಗುವಾಗ ನನಗೆ ಸಿಕ್ಕಿದ್ದು ಇವಳು ಕಿರಣ್ ಎಂದು ಒಂದು ಗೂಡಂಗಡಿ ಹೊರಗಡೆ ಅಲ್ಲಿ ಸ್ಮಶಾನದಲ್ಲಿ ಅಲ್ಲಿ ಕೂತ್ಕೊಂಡಿದ್ಲು. ಕರೆಯುವಾಗ ಸುಲಭದಲ್ಲಿ ಬಂದಿದ್ಲು ನನ್ನ ಒಟ್ಟಿಗೆ. ಚಿಕ್ಕ ಪ್ರಾಯ 21 ಇಯರ್ಸ್ ಅಷ್ಟೇ. ನನಗೆ ಒಂದು ಹೆದರಿಕೆ ಅಂದರೆ ಇಷ್ಟು ಸುಲಭದಲ್ಲಿ ಅವರು ಬರುವಾಗ ನಾರ್ಮಲಿ ಹೆಂಗಸರು ಬರಲಿಕ್ಕೆ ಕೇಳುವುದಿಲ್ಲ, ಯಾಕಂದರೆ ಅವರಿಗೆ ಆಲ್ರೆಡಿ ಅಬ್ಯೂಸ್ ಆಗ್ತಾ ಇರ್ತದೆ ರೋಡಲ್ಲಿ. ಇವಳು ಸುಲಭದಲ್ಲಿ ಬಂದಿದ್ಲು. ಲಕ್ಕಿಲಿ ನಮ್ಮ ಕೈಗೆ ಸಿಕ್ಕಿದ್ದು. ಹಾಗೆಯೇ ಬೇರೆಯವರ ಕೈಗೆ ಸಿಕ್ಕಿದರೆ ಸಹ ಒಂದು ಕೆಟ್ಟ ಮನಸ್ಸದವರು ಹೀಗೆ ಕರ್ಕೊಂಡು ಹೋಗಿ ಸ್ವಲ್ಪ ಎಲ್ಲ ಸ್ನಾನ ಮಾಡಿ ಎಲ್ಲ ಕ್ಲೀನ್ ಮಾಡಿದರೆ ಮಿಸ್ಯೂಸ್ ಮಾಡ್ಬೋದು. ಅದಕ್ಕೆ ನಾನು ಯಾವಾಗಲೂ ಹೆಂಗಸು ಇದ್ದರೆ, ಲೇಡಿ ಇದ್ದರೆ, ರಾತ್ರಿ ಆಗಲಿ ಹಗಲು ಆಗಲಿ ಯಾವಾಗ ಆಗಲಿ ಫಸ್ಟ್ ಹೋಗಿ ಅವರಿಗೆ ತರುವುದು, ಯಾಕೆಂದರೆ ರೋಡಲ್ಲಿ ತುಂಬ ಮಿಸ್ಯೂಸ್ ಆಗ್ತದೆ. ಅದಕ್ಕೆ ತುಂಬ ಸಂತೋಷ. ಕಿರಣಿಗೆ ಅಲ್ಲಿ ಜಾರ್ಖಂಡಿಂದ ಮಂಗಳೂರು ನಮಗೆ ಬರಬೇಕೆಂದು ದೇವರ ಇಚ್ಛೆ ಎಂತ ಗೊತ್ತಿಲ್ಲ. ಹಾಗೆ ಇವತ್ತು ಸಂತೋಷವಾಗಿ ನಾವು ತಂದೆಯ ಕೈಗೆ ನಾವು ಕೊಡ್ತೇವೆ ಅವರ ಮಗಳು. God bless them both. God bless us all. ಇದು 482nd ರಿಯೂನಿಯನ್ ಆಲ್ ಓವರ್ ಇಂಡಿಯಾ. ಇನ್ನೂ ಇದ್ದಾರೆ. ನಮಗೆ ನಿಮ್ಮ ಸಹಾಯ ಸಿಕ್ಕಿದರೆ ಒಳ್ಳೆ ಆಗ್ತಿತ್ತು, ಯಾಕೆಂದರೆ ತುಂಬ ಕಷ್ಟಪಡ್ತೇವೆ. 3 ಜನ ಇದ್ದಾರೆ. ತುಂಬ ಅವರಿಗೆ ಹಿಂದೆ ಹೋಗಲಿಕ್ಕೆ ಬೇಕು, ಮಕ್ಕಳಿದ್ದಾರೆ. ನಮಗೆ ಹೊರಗಿಂದ ಸಹಾಯ ಸಿಕ್ಕುವುದಿಲ್ಲ, ಡೀಟೇಲ್ಸ್ ಸಿಕ್ಕುವುದಿಲ್ಲ. ಇವರು ಮಾನಸಿಕ ಒಂದೊಂದು ಸತಿ ಒಂದೊಂದು ಹೇಳ್ತಾರೆ. ಬಚ್ಚೆ ಹೇ, ಕಿಲಾನ ಹೇ, ಬಚ್ಚೆ ಹೇ, ಗರ್ಜನ ಹೇ. ನಮಗೆ ಸಹ ತುಂಬ ಅವರಿಗೆ ಮನೆ ತಲುಪಬೇಕು. ನಿಮ್ಮಿಂದರೆ ಎಂಥ ಸಹಾಯ ಆಗ್ತದೆ, somehow to reunite, I will be grateful. Thank you. ಎಲ್ರಿಗೂ ನಮಸ್ಕಾರ. ನಮ್ಮ ವೈಟ್ ಹೌಸ್ ಕುಟುಂಬಕ್ಕೆ ಇವತ್ತು ಬಹಳ ಸಂತೋಷದ ದಿನ. ಯಾಕಂತ ಹೇಳಿದರೆ ನಮ್ಮ ಸಂಸ್ಥೆಯ ಮೂಲಕ ಇಂದು 482ನೇ ರಿಯೂನಿಯನ್ ಕುಟುಂಬದ ಪುನರ್ಮಿಲನ ಕಾರ್ಯಕ್ರಮಕ್ಕೆ ದೇವರು ನಮಗೆ ಅವಕಾಶವನ್ನು ಮಾಡಿದ್ದಾರೆ. ಮೇಡಮ್ ಅವರು ಇಲ್ಲಿಗೆ ಕರ್ಕೊಂಡು ಬಂದರು. ಅವರೆಲ್ಲ ಕಾರ್ಯಗಳನ್ನು ಬಿಟ್ಟು ಇಲ್ಲಿ ಕರ್ಕೊಂಡು ಬಂದು ಅವಳ ಬಗ್ಗೆ ಕೇಳಿದಾಗ ಏನೂ ಅವಳು ಹೆಚ್ಚಿನ ಏನು ವಿಚಾರಗಳನ್ನು ನಮಗೆ ತಿಳಿಸಲಿಲ್ಲ. ತಾನು ರಾಂಚಿಯವಳು ಅಂತ ಹೇಳುವಂಥ ಒಂದು ವಿಚಾರ ಮಾತ್ರ ಹೇಳಿದ್ಲು. ಆಮೇಲೆ ಇಲ್ಲಿಯ ನಿರಂತರ ಚಿಕಿತ್ಸೆ ಇರ್ಬೋದು, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅವಳನ್ನು ತೊಡಗಿಸಿಕೊಂಡು ಅಂದಿನಿಂದ ನಾವು ಅವಳಿಗೆ ನಮ್ಮ ಸಂಸ್ಥೆಯ ಮಗುವಾಗಿ ನಾವು ತೆಗೆದುಕೊಂಡು ಎಲ್ಲ ರೀತಿಯ ಊಟ, ಆಹಾರ, ಬಟ್ಟೆ ಜೊತೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಿಕ್ಕೆ ಪ್ರಾರಂಭ ಮಾಡಿದೆವು. ಕಾಲಕಾಲಕ್ಕೆ ಕಿರಣ್ ಕೂಡ ನಗಲಿಕ್ಕೆ ಪ್ರಾರಂಭ ಮಾಡಿದ್ಲು. ಚಟುವಟಿಕೆಗಳಲ್ಲಿ ಉತ್ತಮವಾಗಿ ಭಾಗವಹಿಸಲಿಕ್ಕೆ ಪ್ರಾರಂಭ ಮಾಡಿದ್ಲು. ಇಲ್ಲಿರುವಂತಹ ತನ್ನ ಒಡನಾಡಿಗಳ ಜೊತೆ ಖುಷಿಯಲ್ಲಿ, ಸಂತೋಷದಲ್ಲಿದ್ಲು. ನಮ್ಮ ಆಪ್ತ ಸಮಾಲೋಚನೆಯ ಸಮಯದಲ್ಲಿ ಆರಂಭದಲ್ಲಿ ಒಂದೊಂದು ವಿಚಾರಗಳನ್ನು ಹೇಳಿದ್ಲು. ತಾನು ಹೇಗಿದ್ದಿ ಏನು ಅಂತ ಹೇಳುವಂಥ ಮೊದಲಿನ ಸೆಷನ್ಗಳು ಉತ್ತಮವಾಗಿ ನಡೆದೆವು. ನಂತರದ ಒಂದು ಸೆಷನ್ನಲ್ಲಿ ನೀನು ಏಕೆ ಮನೆಯಿಂದ ಹೀಗೆ ಬಂದಿ ಅಂತ ಹೇಳುವಾಗ ಹೆಚ್ಚಿನ ವಿಚಾರವನ್ನು ಅವಳಿಗೆ ತಿಳಿಸ್ಲಿಕ್ಕೆ ಆಗದಿದ್ದರೂ ತನ್ನ ತಂದೆಯ ಬಗ್ಗೆ ಹೇಳಿದ್ಲು ಮತ್ತು ತನ್ನ ತಂದೆಯ ಒಂದು ಫೋನ್ ನಂಬರನ್ನು ನಿಧಾನವಾಗಿ ಅವಳು ಕೊಟ್ಟಳು. ಈ ನಂಬರನ್ನು ನಾವು ಸಂಪರ್ಕ ಮಾಡಿ ನೋಡಿದಾಗ ಅದು ಅವಳ ತಂದೆಯದ್ದೇ ಆಗಿತ್ತು. ನಾವು ಅಲ್ಲಿಂದ ಎಲ್ಲ ದಾಖಲೆಗಳನ್ನು ತರಿಸಿಕೊಂಡೆವು. ಅವರ ಆಧಾರ್ ಕಾರ್ಡ್ ಮತ್ತು ಕಿರಣ್ನ ಮಾನಸಿಕ ಅಸ್ವಸ್ಥತೆಯ ಬಗ್ಗೆ ಇನ್ನಿತರ ವಿಚಾರಗಳು ಎಲ್ಲ ದಾಖಲೆಗಳನ್ನು ನಾವು ತರಿಸಿಕೊಂಡು ನಾವು ಮೇಡಮ್ ಅವರಿಗೆ ಹೇಳಿದೆವು. ಹೀಗೆ ಈ ಪುನರ್ಮಿಲನದ ಒಂದು ಸಾಧ್ಯತೆಗಳು ಇವೆ ಅಂತ ಹೇಳುವ ವಿಚಾರವನ್ನು ಹೇಳಿದಾಗ ಮೇಡಮ್ ತುಂಬ ಸಂತೋಷಪಟ್ಟರು. ಕಾರಿನ್ ಮೇಡಮ್ರವರು ಈ ಒಂದು ಪುನರ್ಮಿಲನಕ್ಕೆ ಎಲ್ಲ ಸಹಕಾರವನ್ನು ನಮಗೆ ಕೊಟ್ಟರು. ಈ ಮೂಲಕ ನಾವು ಅವರ ಕುಟುಂಬದ ಇತರರನ್ನು ನಾವು ಸಂಪರ್ಕಿಸಿದೆವು. ಜಾರ್ಖಂಡಿನ
ಧನಾಬಾದ್ ಅಂತ ಹೇಳುವಂಥ ಒಂದು ಹಳ್ಳಿ ಪ್ರದೇಶದಲ್ಲಿ ಇದ್ದಂಥ ಈ ಕುಟುಂಬವು ಇವತ್ತು ಮಂಗಳೂರಿಗೆ ತಮ್ಮ ಮಗಳನ್ನು ಕರ್ಕೊಂಡು ಬರಲಿಕ್ಕೆ ಎಲ್ಲ ಅವಕಾಶವನ್ನು ಒದಗಿಸಿದಂತಹ ಮಾಡಿದಂತಹ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಹಾಗೂ ಈ ಕುಟುಂಬ ಇದೇ ರೀತಿ ಒಳ್ಳೆಯ ರೀತಿಯಲ್ಲಿ ಒಂದಾಗಿ ಇರಲಿ ಅಂತ ಹೇಳುವಂತಹ ಹಾರೈಕೆಯನ್ನು ಮಾಡುತ್ತಾ ವೈಟ್ ಹೌಸಿನ ಎಲ್ಲ ಕಾರ್ಯಗಳಿಗೆ ಬಹಳಷ್ಟು ದಾನಿಗಳು ನಮಗೆ ನೆರವನ್ನು ನೀಡ್ತಾ ಇದ್ದಾರೆ. ಅವರ ಹಾಗೂ ಮಾಧ್ಯಮದ ಸಹಕಾರವನ್ನು ಕೋರ್ತಾ ಇದ್ದೇವೆ. ಥ್ಯಾಂಕ್ ಯು. ದೀಪಾವಳಿ ಸಮಯದಲ್ಲಿ ಇವರು ಕುಟುಂಬದ ತಂದೆ ಮೋತಿರಾಮ್ ಅವರು ತನ್ನ ತಂಗಿಯ ಮನೆಯಲ್ಲಿ ದೀಪಾವಳಿಯನ್ನು ಆಚರಣೆ ಮಾಡಲಿಕ್ಕೆ ಹೋಗಿದ್ದರು. ಇವರ ತಾಯಿ ತಾನು ತವರು ಮನೆಯಲ್ಲಿ ಆಚರಣೆಯನ್ನು ಮಾಡ್ತೇನೆ, ನಾನು ಕಿರಣ್ ಜೊತೆ ಅಲ್ಲಿಗೆ ಹೋಗ್ತೇನೆ ಅಂತ ಹೇಳಿದವರು ತವರು ಮನೆಗೆ ಹೋಗದೆ ತನ್ನ ತಂಗಿಯ ಮನೆಗೆ ಅವರು ಹೋಗಿದ್ದರು. ಅದು ಸುಮಾರು ಅಲ್ಲಿಂದಲೇ 2-3 ಕಿಲೋಮೀಟರ್ ದೂರ ಆಗಿತ್ತು. ತಂದೆ 25 ಕಿಲೋಮೀಟರ್ ದೂರದ ತನ್ನ ತಂಗಿಯ ಮನೆಗೆ ಹೋಗಿದ್ದರು. ತಾಯಿ ಕಿರಣ್ನ ಜೊತೆ 2-3 ಕಿಲೋಮೀಟರ್ ದೂರದ ತನ್ನ ತಂಗಿಯ ಮನೆಗೆ ಹೋಗಿದ್ದರು. ಅಲ್ಲಿ ಇವರಿಬ್ಬರ ನಡುವೆ, ಯಾಕಂದರೆ ಕಿರಣ್ ಅವಳು ನನಗೆ ತಂದೆಯಿಂದ ತಿಳಿದು ಬಂದ ಹಾಗೆ ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಸಮಯದಿಂದ ಅವಳು ಸ್ವಲ್ಪ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ಲು. ಆ ನಂತರ ಅವಳಿಗೆ ಸ್ವಲ್ಪ ಚಿಕಿತ್ಸೆ ಕೂಡ ನಡೀತಾ ಇತ್ತು. ಅಲ್ಲಿ ಇವರು ದೂರವಾದ ಸಂದರ್ಭದಲ್ಲಿ ತಾಯಿ ಮತ್ತು ಮಗಳಿಗೆ ಏನೋ ಸ್ವಲ್ಪ ಮನಸ್ತಾಪ ಉಂಟಾಯಿತು. ಅಲ್ಲಿ ಕಿರಣ್ ತಪ್ಪಿಸಿಕೊಂಡು ಹೋದವಳು ಬರಲಿಲ್ಲ ಅಂತ ಹೇಳುವಂಥ ವಿಚಾರ ತಿಳಿದು ಬಂತು. ಮತ್ತು ಕೆಲವೊಂದು ಔಷಧಿಯ ವಿಚಾರದಲ್ಲಿ ಕೂಡ ಇರಬಹುದು. ಆ ಸಮಯದಲ್ಲಿ ಅವಳಿಗೆ ಆದಂಥ ಒಂದು ಸರಿಯಾದ ಟ್ರೀಟ್ಮೆಂಟ್ ಇಲ್ಲದೆ ಕೂಡ ಈ ರೀತಿ ಆಗಿರಬಹುದು. ಆ ಸಮಯದಲ್ಲಿ ಅವರು ಮನೆಯಿಂದ ಹೊರಗೆ ಹೋಗಿದ್ದರು. ಇಲ್ಲಿ ನಮಗೆ ನವೆಂಬರ್ ತಿಂಗಳ 27ಕ್ಕೆ ನಮ್ಮ ಸಂಸ್ಥೆಗೆ ಬಂದದ್ದು. ನನ್ನ ಹೆಸರು ಸವಿತಾ. मैं ये कहना चाहता हूँ कि हमारी बेटी दुर्गा पूजा के समीप में ही मतलब मैं गया था बहन यहाँ पूजा के लिए बुलाई थी. हम सबको बोले कि चलो पूजा के लिए, तो बोला नहीं हम लोग जाऊँगा, आप जाइए, हम लोग जाऊँगा 1-2 दिन बाद. तो ये क्या कि मेरा परिवार लेके चली गई किरण को आज़ाद नगर लालू डी ले गई. उसका मौसी या क्या लगती है वो ले जाके भाड़े घर में रखवा दी उसको, और वहीं पे अभी तक रह रही है. और जब भी जाते हैं किरण को भगा देती है मार पीट के. और कोई हमारी बेटी को कोई नहीं रख रहा, खाली अपना एगो बेटा को रख रहा. और इसके लिए भी मैं कहा जाके कि बेटी हमारा मंगलुरु में है, तो जाके बोलें कि मैं क्या करूं, मेरा पैर हाथ तो चल नहीं रहा, कुछ मदद करो मुझे. अभी हमारी बेटी में मैंगलोर में मिला है, बहुत अच्छा लग रहा. और बहुत अच्छा संस्था है यहाँ कि हमारे बेटी को बहुत अच्छी तरह से रखा. इससे मैं क्या ज़्यादा बोलूँ. प्रॉब्लम था हमारी बेटी को कि थोड़ा सा माइंड के डिस्टर्ब था. अभी बहुत ठीक है. दिन के बाद आपको बेटी मिल रहा है, कैसा लग रहा है? अभी 2-2.5 महीना के बाद मिल रही है. बहुत अच्छा लग रहा है. और संस्था भी बहुत अच्छी है. और जितना संस्था चलाने वाला है सब बहुत गुड है. क्या मैं बोलूँ, हम तो यहाँ देख के तो बहुत अच्छा हमको लगा. मोतीराम हमारा नाम है सर.